ನಾನು ಮಂಗಳೂರು ಜನ ಬುದ್ಧಿವಂತರು ಅಂತ ಅಲ್ಲಿ ತಾನೇ ಹೇಳಿ ಬಂದಿದ್ದೀನಿ. ಮತ್ತೆ ನಿಮ್ಮ ಬುದ್ಧಿವಂತಿಕೆ ಶಕ್ತಿ ಏನಂತಾನು ನನಗೆ ಗೊತ್ತಿದೆ. ಅದಕ್ಕೆ ನಾನು ಒಂದೇ ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ. ಒಂದು ಮುಕ್ಕಾಲು ಗಂಟೆ 1 ಗಂಟೆ ಬಿಟ್ಟು ಬಂದ್ರೆ ನಿಮಗೆ ಸಾಕಷ್ಟು ಔಷಧಿಗಳು ಸಿಗ್ತವೆ. ಇಲ್ಲಿ ಬಂದ್ರೆ ಒಂದೇ ಔಷಧಿ ಸಿಗೋದು. ಅದಕ್ಕೆ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ. ಅಲ್ಲಿ ನೀವು ಮಾತಾಡ್ತೀವಿ ಇಲ್ಲಿ ಅಂದ್ರೆ ರಾಜ್ಯಾಧ್ಯಕ್ಷರ ಒಂದು ಆಯ್ಕೆಗೆ ನಡೀತಾ ಇದೆ. ನಿಮ್ಮ ಹತ್ರನೂ ಕೆಲವು ಸಲಹೆಗಳನ್ನು ಕೇಳಿದ್ದಾರೆ. ಪಾಂಡಾ ಅವರು ಮತ್ತೆ ಶಿವಕುಮಾರ್ ಅವರು ನಿಮ್ಮ ಹತ್ರನೂ ಕೇಳಿದ್ದಾರೆ. ಏನ್ ಹೇಳ್ತಾ ಇದ್ದೀವಿ? ಒಂದು ದೇಶ ಎಲ್ಲಿಕ್ಕಿನ್ನ ದೊಡ್ಡದು ಅನ್ನೋದನ್ನ ನಮ್ಮ ನಾಯಕರು ಹೇಳಿದ್ದಾರೆ. ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ದೇಶ ದೊಡ್ಡದು. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವೂ ಇರಬೇಕು ಅನ್ನೋದು ನಮ್ಮ ನಾಯಕರುಗಳ ಒಂದು ಆಸೆ ಆಗಿದೆ. ಅದು ಆ ರೀತಿಯಾಗಿ ಅಧ್ಯಕ್ಷ ಬದಲಾವಣೆ ಮಗದೊಂದ್ರ ಬಗ್ಗೆ ಪ್ರಕ್ರಿಯೆ ನನಗೆ ಗೊತ್ತಿಲ್ಲ. ಆ ಥರದ್ದೇನು ನಮ್ಮ ಹತ್ರ ಪ್ರಶ್ನೆನೂ ಕೂಡ ಬಂದಿಲ್ಲ. ಒಂದು ಕೆಲವಾರು ಸುಧಾರಣೆಗಳನ್ನು ತರ್ತಕ್ಕಂಥದಕ್ಕೆ ನನ್ನ 48 ವರ್ಷ ನಾನು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಂದಿರೋದ್ರಿಂದ ಕೆಲವು ಉಪಯುಕ್ತವಾದಂಥ ಕೆಲವು ಚಿಂತನೆಗಳು ನಡೀತಾ ಇದೆ ಅಂತ ರಾಷ್ಟ್ರದ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ನನಗೆ ಖಂಡಿತ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನನಗೆ ಇಲ್ಲಿ ಬಂದಿರೋದು ನಮ್ಮ ಸಹೋದರ ಚೌತಾ MP ಆದಮೇಲೆ 3 ರೈಲ್ವೆ ಬರ್ತದೆ ನಿಮಗೆ. ಇದೊಂದು ಕಷ್ಟಕರವಾದ ಇಡೀ ಭಾರತ ದೇಶದಲ್ಲಿ 3 ರೈಲ್ವೆ ಒಂದೇ ಲೋಕಸಭಾ ಕ್ಷೇತ್ರ ಬರ್ತಕ್ಕಂಥದ್ದು ಇರೋದು ಅದು ಮಂಗಳೂರು ಒಂದೇ. ಆ 3 ಇದನ್ನ ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದಕ್ಕೆ ಒಂದು ಸಭೆ ಕರೆದಿದ್ದೀವಿ. ನಾನು ಮಂತ್ರಿ ಆದ ತಕ್ಷಣ ಚೌತಾ ಅವರು ಲೋಕಸಭಾ ಸದಸ್ಯ ಫಸ್ಟ್ ಬಂದಿದ್ದು ಇಲ್ಲಿಗೇನೆ. ಅದಕ್ಕೋಸ್ಕರವಾಗಿ ಚರ್ಚೆ ಮಾಡ್ತೀವಿ. ಒಂದು 10 ನಿಮಿಷ ನೀವು ಅಲ್ಲಿ ಬಂದ್ರೆ ನಿಮ್ ಜೊತೆ ತುಂಬಾ ಜಾಸ್ತಿ ಹಚ್ಕೋತೀನಿ. ರಾಜ್ಯಸಭೆಗೆ ದೇವೇಗೌಡರನ್ನ ಮತ್ತೆ ಪುನರ್ ಆಯ್ಕೆ ಮಾಡ್ಬೇಕಾದ್ರೆ ಆ ತರದ ಇನ್ಫಾರ್ಮೇಶನ್ ನನ್ನ ಹತ್ರ ಇಲ್ಲ. ದೇವೇಗೌಡರು ನಮ್ಮ NDA ಘಟಕದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ನಾಯಕರುಗಳಿಗೆ ಹತ್ತಿರದಲ್ಲಿ ಇರ್ತಕ್ಕಂಥವರು. ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಹೈಕಮಾಂಡು. ಮತ್ತೆ NDA ಕುಳಿತುಕೊಂಡು ಚರ್ಚೆ ಮಾಡ್ತಾರೆ. ದೇವೇಗೌಡರ ಬಗ್ಗೆ ಅವ್ರಿಗೆ ಕೊಡ್ತಕ್ಕಂಥ ಸ್ಥಾನಮಾನಗಳ ಬಗ್ಗೆ ನಾನು ಹೇಳೋಷ್ಟು ಶಕ್ತಿವಂತ ನಾನಲ್ಲ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ನನಗೆ ಎಲ್ಲೂ ಗೊತ್ತಾಗಿಲ್ಲ. ನಾಳೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ ಬರ್ತಾರೆ. ನಾಳೆ ಅವ್ರ ಸಭೆ ಇದೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಚೌತ್ ಅವರು ಬರ್ತಾ ಇದ್ದಾರೆ. ಒಂದು ಸತ್ಯ, ಪಕ್ಷ, ನಮ್ಮ ನಾಯಕರುಗಳು, ಹೈಕಮಾಂಡು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಹೌದೌದು, ಈಗಾಗಲೇ ಡಿಸ್ಕಷನ್ ಆಗಿದೆ. ಅದು ತುಂಬಾ ಚೆನ್ನಾಗಿ ಆಗ್ತದೆ. ಮುಂದಿನ ತಿಂಗಳೇ ಬರ್ತಾ ಇದೆ. ನಿಮ್ಗೆ ಏನ್ ರಾತ್ರಿ ಹೊತ್ತು ಸ್ಲೀಪರು ಬರ್ತದೆ, ಎಲ್ಲವೂ ಬರ್ತದೆ. ಒಂದು ನೀವು ನಮ್ಗೆ ಇಷ್ಟುವರೆಗೂ ನೀವು ಇಷ್ಟೊಂದು ಬುದ್ಧಿವಂತರಾದವರು ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಸಕಲೇಶ್ಪುರ 55 ಕಿಲೋಮೀಟರ್ ಎಷ್ಟು ವರ್ಷದಿತ್ರಿ ಆ ಟನಲ್? ಮುಟ್ಟೆ ಇರಲಿಲ್ಲ. ನಾನೇ ಸ್ವತಃ ಚೌತಾ ಕರ್ಕೊಂಡು ಹೋಗಿದ್ದೀನಿ. ನಾನು ಅದಲ್ದೇ ಸುಮಾರು ಹೋಗಿದ್ದೀವಿ. 55 ಕಿಲೋಮೀಟರ್ ಮುಗಿಸಿ 100% ಎಲೆಕ್ಟ್ರಿಫಿಕೇಶನ್ ಆಗಿದೆ. ನೀವು ಯಾವ ತರ ಒಂದಿನ ನಮ್ಮ ಬಗ್ಗೆ ಒಂದು ಹೇಳಿದ್ರೆ ಅದನ್ನ ರೈಲ್ವೆ ಇಲಾಖೆಯಲ್ಲಿ ಪ್ರಧಾನಿಗಳ ಒಂದು ಸೂಚನೆ, ನಮ್ಮ ಮಂತ್ರಿಗಳಾದ ಶ್ರೀನಿವಾಸ ವೈಷ್ಣವ್ ಅವರ ಸಂಕಲ್ಪ, ಚೌತಾ ಅವರ ಶ್ರಮ ಎಲ್ಲರೂ ಹೇಳ್ಬೋದಾಗಿತ್ತು. ನೀವು ಹೇಳಲಿಲ್ಲ. ಅಲ್ಲಿ ಬನ್ನಿ ಹೇಳೋರಂತೆ. ರಾಜ್ಯ ಸರ್ಕಾರ ಈಗ ಕೆಲವೊಂದು ಕೇಸನ್ನು 55 ಕೇಸ್ಗಳನ್ನ ಅಪ್ಪ ಸರ್ಕಾರ ಇದೆ ಅಂತೀರಾ ನೀವು? ಈ ರಾಜ್ಯದಲ್ಲಿ ಸರ್ಕಾರ ಇದೆಯಾ? ಸರ್ಕಾರ ಇದೆ ಅಂತ ನೀವು ನಿರೀಕ್ಷೆ ಮಾಡ್ತೀರಾ? ಇದೊಂದು ತೊದಲುಗೊಂಬೆ ಸರ್ಕಾರ. ಇದು ಯಾವಾಗ ತಗೊಳ್ತದೋ ಗೊತ್ತಿಲ್ಲ. ಇದು ತೊದಲುಗೊಂಬೆ ಸರ್ಕಾರ. ಇದು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಕೂಡ 7 ಬಾರಿ ಶಾಸಕನಾದವನು, ಮತ್ತೆ 5-6 ಬಾರಿ ಮಂತ್ರಿ ಆದವನು. ರಾಜ್ಯದ ಆಗುವಗಳ ಬಗ್ಗೆ ತುಂಬಾ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಆದರೆ ಇಂಥ ನಿರ್ಲಿಪ್ತ ಸರ್ಕಾರವನ್ನ ನಾನು ನೋಡಿಲ್ಲ. ಇದೊಂದು ಸರ್ಕಾರ ಅಲ್ಲ, ಇದು ನಿಂತ ನೀರಾಗಿದೆ. ಈ ಸರ್ಕಾರದಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ. ಬಡವರನ್ನ, ಸಾಮಾನ್ಯರನ್ನ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಎಲ್ಲೋ ಒಂದು ಕಡೆ ಅವ್ರದೇ ಆದಂತಹ ಒಂದು ಕೆಲವು ಟಾಸ್ಕ್ಗಳನ್ನ ಹಾಕೊಂಡು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪಾಪದ ಕೆಲಸವನ್ನು ಮಾಡ್ತಾ ಇದ್ದಾರೆ. 57 ಕೇಸ್ಗಳಲ್ಲಿ ಅದನ್ನೆಲ್ಲವನ್ನ ರಾಜಕೀಯ ದುರುದ್ದೇಶಕ್ಕೋಸ್ಕರ ಮಾಡಿದ್ದು, ಅದಕ್ಕೆ ವಾಪಸ್ ತಗೊಂಡಿದ್ದಾರೆ. ಒಂದು ನಿಮಿಷ, ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. DK ಶಿವಕುಮಾರ್ ಭಾವನೆ ಏನಿದೆಯೋ ಗೊತ್ತಿಲ್ಲ. ಸರ್ಕಾರ ನಿಂತ ನೀರಾಗಿದೆ. ಈ ಸರ್ಕಾರದಲ್ಲಿ ಏನು ಉಳಿದಿಲ್ಲ. ಜನ ಇದಕ್ಕೆಲ್ಲವನ್ನು ಕೂಡ ಉತ್ತರ ಕೊಡೋ ಕಾಲ ಬರ್ತಾ ಇದೆ. ಒಂದು ಯಾರ್ಯಾರು ವೈಲೈಕೆ ಅನ್ನೋದಕ್ಕಿಂತ ಹೆಚ್ಚಾಗಿ
ಪ್ರಪಂಚಕ್ಕೆ ಗೊತ್ತಿದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಪಾಪದ ವ್ಯವಸ್ಥೆ. ಆ ಪಾಪದ ವ್ಯವಸ್ಥೆಗೆ ಪ್ರಾಯಶ್ಚಿತ್ತನೂ ಕೂಡ ಆಗ್ತದೆ. ಒಂದು ನಿಮಿಷ ತಾಳಿ, ಯಾವ್ಯಾವ್ದು ಮಾಡಬಾರ್ದಾಗಿತ್ತೋ ಎಲ್ಲ ಪಾಪದ ಕೆಲಸವನ್ನು ಮಾಡಿ ರಾಜ್ಯದ ಜನರನ್ನ ಎಲ್ಲೋ ಒಂದು ಕಡೆ ಸಾಲದ ಕೂಪದಿಂದ ಮಂಡುಕ ಆಗೋದಕ್ಕಿಂತ ಹೆಚ್ಚಾಗಿ ಯಾಮಾರಿಸಬಹುದು ಅನ್ನುವ ಅವರ ಭಾವನೆ ಏನಿದೆಯಲ್ಲ, ಆ ಭಾವನೆಗೆ ತಕ್ಕ ಪ್ರತಿಫಲವನ್ನ ರಾಜ್ಯದ ಜನ ತಕ್ಷಣವೇ ಕೊಡ್ತಾರೆ. ಸಂಘರ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇಲ್ಲದ ಕೆಲವಾರು ವಿಚಾರಗಳನ್ನ ರಾಜ್ಯದ ಜನರ ಮೇಲೆ ಎಲ್ಲೋ ಒಂದು ಕಡೆ ಗೂಬೆ ಕೂರಿಸ್ತಕ್ಕಂಥದ್ದು, ಅವ್ರ ಮೇಲೆ ಭಾರ ಆಗ್ತಕ್ಕಂಥದ್ದು, ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಒಂದು ಸಮಾಜವನ್ನು ಮತ್ತೊಂದು ಸಮಾಜದ ಮೇಲೆ ಎತ್ಕೊಳ್ತಕ್ಕಂಥ ಪಾಪದ ಕೃತ್ಯಕ್ಕೆ ಯಾರಾದರೂ ಇವತ್ತು ಹೊಣೆಗಾರರಾಗಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ. ಬಾಕಿದು ನಾನು ಮಾತಾಡ್ತೀನಿ, ಬನ್ನಿ ದಯವಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.